ನೋಡಿ, ಮೂಗು ಹಿಡಿದ್ರೆ ಬಾಯಿ ಬಿಡಬೇಕಾಗತ್ತೆ ಅಂತಾರಲ್ಲ, ಹಾಗೆ ಒಮ್ಮೆ ಪೆಟ್ರೋಲ್ ಮತ್ತು ಡೀಸೆಲ್ ದರನ ಏರಿಕೆ ಮಾಡಿದ್ರೆ ಅದು ಬೆಲೆ ಏರಿಕೆಗೆ ಲೈಸೆನ್ಸ್ ಕೊಟ್ಟಂಗೆ. ಎಲ್ಲ ಬೆಲೆಗಳು ತಾನಾಗೇ ಏರಿಕೆ ಆಗ್ತವೆ ಅದ್ರ ಹಿಂದ್ಗಡೆನೆ. ಈಗಾಗಲೇ ಕಷ್ಟದಲ್ಲಿರುವಂಥ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಬರೆಯನ್ನು ಈ ಸರ್ಕಾರ ಹಾಕಿದೆ. ಇದು ಜನವಿರೋಧಿ ಸರ್ಕಾರ ಅನ್ನೋದಕ್ಕೆ ಇನ್ಯಾವ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರಿಗೆ ತಮ್ಮ ಮೂಲಕ ಕೇಳಕ್ಕೆ ಬಯಸ್ತೇನೆ, ನೀವು ಈ ಹಿಂದೆ ಕೇಂದ್ರ ಸರ್ಕಾರದ ವಿರುದ್ಧ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಸ್ಕೂಟ್ರನ್ನು ಹೊತ್ಕೊಂಡು ಹೋಗುವಂಥ ಒಂದು ಅಣುಕು ಪ್ರದರ್ಶನವನ್ನು ಮಾಡಿದ್ರಿ. ಈಗ ಯಾರನ್ನು ಹೊತ್ಕೊಂಡು ಹೋಗಬೇಕು? ನಿಮ್ಮ ಸರ್ಕಾರನೇ ಹೊತ್ಕೊಂಡು ಹೋಗಬೇಕಾ? ನಿಮ್ಮ ಸರ್ಕಾರನೇ ಒಂದು ಜನವಿರೋಧಿ ಸರ್ಕಾರ, ಜನರ ಪಾಲಿಗೆ ಸತ್ತು ಹೋಗಿರೋ ಸರ್ಕಾರ ಅಂತ ಭಾವಿಸಿ ಹೊತ್ಕೊಂಡು ಹೋಗುವಂಥ ಕೆಲಸವನ್ನು, ಸ್ಮಶಾನಕ್ಕೆ ತಗೊಂಡು ಹೋಗಿ ದಫನ್ ಮಾಡುವ ಕೆಲಸವನ್ನು ಜನಸಾಮಾನ್ಯರು ಮಾಡುವಂಥ ದಿನ ಬರುತ್ತೆ. ನಿಮ್ಮದು ಜನವಿರೋಧಿ ಸರ್ಕಾರ. ಬಹುಶಃ ನಿಮಗೆ ಚುನಾವಣೆ ಸೋಲಿನ ನಂತರ ಜನರಿಗೆ ಏನಾದ್ರು ಸೇಡು ತೀರಿಸ್ಕೋಬೇಕು ಅಂತ ಹೊರಟಿದ್ದೀರಾ. ರಾಜಕೀಯ ವ್ಯಕ್ತಿಗಳ ಮೇಲೆ ಸೇಡಾಯಿತು, ರಾಜಕೀಯ ಪಕ್ಷಗಳ ನಾಯಕರುಗಳ ಮೇಲೆ ಸೇಡಾಯಿತು. ಈಗ ನಿಮ್ಮ ಸೇಡಿನ ಸಿಟ್ಟು ಜನಸಾಮಾನ್ಯರ ಮೇಲೆ ತಿರುಗಿದಂತೆ ಕಾಣುತ್ತೆ. ಅವರ ಮೇಲೆ ಸೇಡನ್ನು ತೀರಿಸ್ಕೊಳ್ಳೋಕ್ಕೋಸ್ಕರನೇ ಈ ರೀತಿ ಬೆಲೆ ಏರಿಕೆ ಬರೆಯನ್ನು ಹಾಕಿದ್ದೀರಿ ಅಂಥೇಳಿ ಭಾವಿಸಬೇಕಾಗತ್ತೆ. ನೀವು ಇದನ್ನು ವಿಡ್ರಾ ಮಾಡ್ಕೊಳ್ಬೇಕು. ಜನರ ಸಂಕಷ್ಟಕ್ಕೆ ಧ್ವನಿಯಾಗೋದ್ರ ಬದಲಿಗೆ ಸಂಕಷ್ಟಕ್ಕೆ ನೀವು ಬರೆ ಹಾಕುವ ಕೆಲಸ ಮಾಡಿದ್ದೀರಿ. ನಾವು ವಿಧಾನಸಭೆ ಒಳಗೆ ಹೊರಗೆ ಎರಡೂ ಕಡೆಯೂ ಹೋರಾಟವನ್ನು ರೂಪಿಸ್ತೇವೆ. ಇದು ಜನವಿರೋಧಿ ಸರ್ಕಾರ ಅಂತ ಭಾವಿಸಿ ನೀವು ಮಾಡಿರೋದು ಎರಡೇ ಕೆಲಸ, ಒಂದು ಬೆಲೆ ಏರಿಕೆ ಮತ್ತು ಲೂಟಿ. ಇನ್ನೇನು ಮಾಡಿದ್ದೀರಿ ನೀವು? ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ, ವೋಟನ್ನು ಓಲೈಸ್ಕೊಳ್ಳೋಕ್ಕೆ ಗ್ಯಾರಂಟಿ ಅನ್ನುವಂಥ ಆಸೆ ತೋರಿಸಿದ್ರಿ. ಯಾವಾಗ ನಿಮಗೆ ಅದು ವೋಟ್ ದಕ್ಕಲಿಲ್ಲ ಅಂತ ಅನ್ನಿಸ್ತೋ, ಈಗ ಬೆಲೆ ಏರಿಕೆ ಬರೆಯನ್ನು ಹಾಕಿದಿರಿ. ನಾಚಿಕೆ ಮಾನ ಮರ್ಯಾದೆ ಅಂತ ನಿಮ್ಮ ಶಬ್ದವನ್ನೇ ಪ್ರಯೋಗ ಮಾಡೋದಾದರೆ ಯಾವುದನ್ನು ಇಟ್ಕೊಂಡು ಇದನ್ನು ಮಾಡಿದಿರಿ ಹೇಳಿ?